ಕಾಂಗ್ರೆಸ್ನ ಧೂಳಿಪಟ ಮಾಡಬೇಕು ಅಂತ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಏನೋ ಆಗಿದೆ. ಆದರೆ ದೊಡ್ಡ ಮಟ್ಟದ ಹಂತದಲ್ಲಿ ನಾಯಕರುಗಳು ಮೈತ್ರಿ ಆಗಿದ್ದಾರೆ ಹೊರತು ಕಾರ್ಯಕರ್ತರ ಹಂತದಲ್ಲಿ ಮೈತ್ರಿ ಆಗಿಲ್ಲ. ಇನ್ನೂ ಕೂಡ ಅವರಿಬ್ರು ಜೆಲ್ ಆಗಿಲ್ಲ ಅನ್ನೋದಕ್ಕೆ ಚಾಮರಾಜನಗರ ಕ್ಷೇತ್ರ ಕೂಡ ಒಂದು ಎಕ್ಸಾಂಪಲ್ ಆಗ್ತಾ ಇದೆ. ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಮೈತ್ರಿ ನಡುವೆ ನಡೆಯದ ಹೊಂದಾಣಿಕೆ, ಬಿಜೆಪಿಯಿಂದ ದೂರವೇ ಉಳಿದ ಜೆಡಿಎಸ್. ಚಾಮರಾಜನಗರ ಲೋಕಸಭಾ ಚುನಾವಣೆ ಗರಿಗೆದ್ರಿದೆ. ಈಗಾಗಲೇ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಎಸ್ ಬಾಲರಾಜು ಅವರನ್ನ ಬಿಜೆಪಿ ಘೋಷಿಸಿದೆ. ಅಭ್ಯರ್ಥಿ ಘೋಷಣೆ ಬಳಿಕವೂ ಜೆಡಿಎಸ್ ಹಾಗೂ ಬಿಜೆಪಿ ನಡುವೆ ಮೈತ್ರಿ ನಡೆಯಲ್ಲ ಎಂಬ ಮಾತುಗಳು ಕೇಳಿಬಂದಿದೆ. ಬಿಜೆಪಿಯಿಂದ ಅಂತರ ಕಾಯ್ಕೊಂಡು ಜೆಡಿಎಸ್ ಪಕ್ಷದ ಮುಖಂಡರು ದೂರವೇ ಉಳ್ಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಶಾಸಕನನ್ನ ಹೊರತುಪಡಿಸಿ ಬಿಜೆಪಿ ಹನೂರು ಕ್ಷೇತ್ರದಲ್ಲಿ ಪ್ರಚಾರ ಸಭೆ ನಡೆಸಿದೆ. ಇದರಿಂದ ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇನ್ನೂ ಹೊಂದಾಣಿಕೆ ಆಗಿಲ್ವಾ ಎಂಬ ಬಗ್ಗೆ ಚರ್ಚೆ ಹುಟ್ಟುಹಾಕುವಂತೆ ಮಾಡಿದೆ. ಇನ್ನು ಜೆಡಿಎಸ್ ಶಾಸಕರು ಮುಖಂಡರನ್ನ ಕಡೆಗಣಿಸಿ ಬಿಜೆಪಿ ನಾಯಕರು ಸಭೆ ನಡೆಸುತ್ತಿದ್ದಾರೆ. ಇದೇ ರೀತಿ ಜೆಡಿಎಸ್ ನಾಯಕರನ್ನ ಕಡೆಗಣಿಸಿದ್ರೆ ಚುನಾವಣೆಯಲ್ಲಿ ತಟಸ್ಥರಾಗಿರುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಹನೂರು ಕೊಳ್ಳೇಗಾಲ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರು ನಾಯಕರನ್ನ ಕಡೆಗಣಿಸಿ ಸಭೆ ನಡೆಸಿರೋದು ಜೆಡಿಎಸ್ ಮುಖಂಡರ ಕೆಂಗಣ್ಣಿಗೆ ಕಾರಣವಾಗಿದೆ. ದೇವೇಗೌಡರು ಮತ್ತೆ ನರೇಂದ್ರ ಮೋದಿ ಮತ್ತೆ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಮಾತುಕತೆ ಆಡಿ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಆದ್ರೂ ಕೂಡ ಹೊಂದಾಣಿಕೆ ಆಗಿದ್ರು ಕೂಡ ಇಲ್ಲಿ ಸ್ಥಳೀಯವಾಗಿ ನಮಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸುಮಾರು ಸಭೆಗಳು ಮಾಡ್ತಾ ಇದ್ದಾರೆ ಸರ್. ಹನೂರು ಕೊಳ್ಳೇಗಾಲ ಎಲ್ಲ ಕಡೆನೂ ಮಾಡಿದ್ದಾರೆ. ಮತ್ತೆ ಅಭ್ಯರ್ಥಿನೂ ಘೋಷಣೆ ಮಾಡಿದ್ದಾರೆ ಎಸ್ ಬಾಲರಾಜು ಅವ್ರನ್ನ. ಮಾಡಿದ್ರು ಕೂಡ ನಮಗೆ ಚಾಮರಾಜನಗರದಲ್ಲಿ ಜೆಡಿಎಸ್ ನವರ ಯಾವುದೇ ಸಭೆಗಳಿಗಾಗ್ಲಿ ಯಾವುದೇ ಇದಕ್ಕೂ ಕೂಡ ಅವರು ನಮ್ಮನ್ನ ಕರೀತಾ ಇಲ್ಲ, ಕಡೆಗಣಿಸ್ತಾ ಇದ್ದಾರೆ. ಒಟ್ನಲ್ಲಿ ಚುನಾವಣೆ ಆರಂಭದಲ್ಲಿ ಮೈತ್ರಿ ಪಕ್ಷದ ನಾಯಕರಿಂದ ಅಪಸ್ವರ ಕೇಳಿಬಂದಿದೆ. ಜೆಡಿಎಸ್ ಕಾರ್ಯಕರ್ತರನ್ನ ಒಂದುಗೂಡಿಸಿ ಪ್ರಚಾರಕ್ಕೆ ಇಳಿಯೋದ್ರಿಂದ ಸದ್ಯ ತಟಸ್ಥವಾಗಿರ್ತೀನಿ, ಇದೇ ರೀತಿ ಅಸಡ್ಡೆ ಮಾಡಿದ್ರೆ ಮುಂದೆ ಬಿಜೆಪಿಗೆ ಜೆಡಿಎಸ್ನಿಂದ ಟಕ್ಕರ್ ಕೊಡುವ ಮಾತು ಕೇಳಿಬಂದಿದೆ. ವಿಜಯ್ ಕುಮಾರ್, ಪಬ್ಲಿಕ್ ಟಿವಿ, ಚಾಮರಾಜನಗರ.